ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷ ಕೆರೆ ಅವರ ಯೂಟ್ಯೂಬ್ ಚಾನಲ್. ಇವತ್ತು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿದೆ. ಪುನೀತ್ ಕೆರೆಹಳ್ಳಿ ಸಾರ್ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು. ಆ ವಿಡಿಯೋ ನೋಡಿದ ಮೇಲೆ ರಾಪಿಡೋ ಒಂದು ಕಂಪ್ನಿಲಿ ಈ ಥರನೂ ಮೋಸ ಆಗುತ್ತಾ, ಬೈಕ್ ಟ್ಯಾಕ್ಸಿಲಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ತುಂಬ ಜನ ಆಟೋ ಡ್ರೈವರು, ಆಟೋದಲ್ಲೂ ಈ ಥರ ಒಂದು ಮೋಸ ಆಗುತ್ತಾ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿನ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಯಾರು ಏನಿಲ್ಲಿ ಸಾಚಗಳಲ್ಲ, ಆಯಿತಾ? ಎಲ್ಲರೂ ಹೊಟ್ಟೆಪಾಡಿಗೋಸ್ಕರ ದುಡಿಯೋಕ್ಕೆ ಬಂದಿರ್ತಾರೆ. ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ತವೆ, ಆದರೆ ಅದನ್ನೇ ಒಂದು ದೊಡ್ಡದಾಗೆ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ರಾಮಾಯಣ ಮಾಡ್ತಾರಲ್ಲ ಕೆಲವೊಂದಿಷ್ಟು ಜನ ಆಟೋ ಡ್ರೈವರ್, ಎಲ್ಲರೂ ಅಲ್ಲ. ಅವ್ರಿಗೋಸ್ಕರ ಈ ವಿಡಿಯೋ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ನಮ್ಮ ಡೆಲಿವರಿ ಬಾಯ್ಸ್, ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಒಂದು ಹೊಸ ಹೊಸ ವಿಡಿಯೋಗಳನ್ನ ಪ್ರತಿದಿನ ತಿಳಿಸ್ಕೊಡ್ತಾ ಇರ್ತೀವಿ. ಏನೇ ಅಪ್ಡೇಟ್ ಕೂಡ ಬಂದರೂ ತಿಳಿಸ್ಕೊಡ್ತಾನೆ ಇರ್ತೀವಿ ಕಂಪಲ್ಸರಿ ಆಗಿ. ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ವಿಡಿಯೋ ನೋಡ್ತಕ್ಕಂಥ ಎಲ್ಲ ನಮ್ಮ ರೈಡರ್ಸ್, ಹಾಗೆ ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ ವಿಡಿಯೋ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದೇ ಒಂದು ಮಾತು, ನಿಮಗೆ ಆ ವಿಡಿಯೋನ ಪ್ಲೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಪುನೀತ್ ಕೆರೆಹಳ್ಳಿ ಸರ್ ಅವರೇ ಮಾಡಿಬಿಟ್ಟು ಓನಾಗೆ ಅವ್ರ ಅಕೌಂಟಲ್ಲಿ ಹಾಕ್ಕೊಂಡಿರೋದ್ರಿಂದ ಆ ವಿಡಿಯೋ ಇಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ. ನಿಮಗೆ ಏನೇ ಒಂದು ಡೌಟ್, ಈ ವಿಡಿಯೋ ಡೌಟ್ ಇದ್ರೆ ನಾನು ಹೇಳ್ತಿರೋದು ದಪ್ಪ ಅಂದರೆ ಪುನೀತ್ ಕೆರೆಹಳ್ಳಿ ಸರ್ ಪೇಜ್ ಇದೆ ಫೇಸ್ಬುಕ್ಕಲ್ಲಿ, ಹೋಗಿ ಓಪನ್ ಮಾಡಿ ನೋಡಿ. ಕಂಪ್ಲೀಟಾಗಿ ಲೈವ್ ಸಮೇತ ವಿಡಿಯೋ ಮಾಡಿ ಹಾಕಿದ್ದಾರೆ. ಒಂದು ರಾಪಿಡೋ ಬಗ್ಗೆ ಒಂದು ಆಟೋ ಡ್ರೈವರ್ ಮಾಡಿರ್ತಕ್ಕಂಥ ಮಿಸ್ಟೇಕು ಅದೇನಂದರೆ, ಒಂದು ಪುನೀತ್ ಕೆರೆಹಳ್ಳಿ ಸರ್ ಒಂದು ಆಟೋ ಬುಕ್ ಮಾಡ್ತಾರೆ. ರಾಪಿಡೋದಲ್ಲಿ ಬುಕ್ಕಿಂಗ್ ಆದಾಗ ಬರ್ತಕ್ಕಂಥ ಹೆಸರು ಬಂದ್ಬಿಟ್ಟು ಲಕ್ಷ್ಮೀಕಾಂತ್ ಅಂತ, ಆಟೋ ನಂಬರು ಸೇಮ್ ಅವ್ರದ್ದು ಇರುತ್ತೆ ರಿಜಿಸ್ಟರ್. ಬಟ್ ಅಲ್ಲಿ ಬಂದಿರತಕ್ಕಂಥ ಆಟೋ ಬೇರೆ ನಂಬರ್ ಬಂದಿರುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ಆಟೋ ಡ್ರೈವರು ಒಂದು ಮುಸ್ಲಿಂ ಅವರು ಆಗಿರ್ತಾರೆ, ಅಬ್ಬಾಸ್ ಅಂತ. ಇಲ್ಲಿ ಹೆಂಗೆ ಆಯ್ತಂಗಾರೆ, ಅಲ್ಲಿ ಬುಕ್ ಮಾಡಿರೋದು ಲಕ್ಷ್ಮೀಕಾಂತ್, ಆಟೋ ಬೇರೆ ಇದೆ, ಅವರ ಹೆಸರಲ್ಲಿ ಬಂದಿದೆ. ಇಲ್ಲಿ ಬಂದಿರತಕ್ಕಂಥವರು ಅಬ್ಬಾಸ್, ಆಟೋ ಡ್ರೈವರ್ ಬೇರೆ ಇದ್ದಾರೆ. ಹಂಗಾರೆ ನಾವು ಕೇಳ್ತೀವಿ, ಯಾವ ಒಂದು ಸೇಫ್ಟಿ ಮೇಲೆ ಈ ಆಟೋದಲ್ಲಿ ಹೋಗೋದು ಪ್ಯಾಸೆಂಜರ್ ಹತ್ಕೊಂಡು, ಅಲ್ವಾ? ಹೋಗ್ತಾ ದಾರಿ ಮಧ್ಯೆ ಏನಾರು ಆಕ್ಸಿಡೆಂಟ್ ಆಯಿತು, ಯಾರಿಗೇನಾರು ಹೆಚ್ಚು ಕಮ್ಮಿ ಆಯಿತು, ತೀರೇ ಹೋದ್ರು, ಯಾವ ಕಡೆಯಿಂದ ಇನ್ಸೂರೆನ್ಸ್ ಬರುತ್ತಾ ಅವರಿಗೆ? ಕಂಪ್ನಿ ಕಡೆಯಿಂದ ಬರುತ್ತಾ, ಗೌರ್ಮೆಂಟಿಂದ ಬರುತ್ತಾ, ಎಲ್ಲಿಂದ ಬರುತ್ತೆ, ಅಲ್ವಾ? ಎಲ್ಲರೂ ಇದೇ ಕ್ವಶನ್ ತಾನೇ. ಇವಾಗ ಬೈಕಲ್ಲಿ ಮಾತ್ರ ಹೋದರೆ ಹೇಳ್ತೀರಾ, ಅಯ್ಯೋ ಬೈಕಲ್ಲಿ ಹೋಗಬೇಡಿ, ರೈಡರ್ ಒಬ್ಬ ಬರ್ತಾನೆ, ಗಾಡಿನೇ ಒಂದಿರುತ್ತೆ, ನಂಬರ್ ಪ್ಲೇಟ್ ಚೇಂಜ್ ಇರುತ್ತೆ, ಬೇರೆ ಯಾರು ಬರ್ತಾರೆ, ಆಕ್ಸಿಡೆಂಟ್ ಆದರೆ ಇನ್ಸೂರೆನ್ಸೇ ಬರಲ್ಲ ಬೈಕಲ್ಲಿ, ಯಾರನ್ನು ಕೇಳಬೇಕು ನಾವು? ಕಂಪ್ನಿ ರೆಸ್ಪಾನ್ಸ್ ಮಾಡಲ್ಲ. ಇನ್ಕ್ಲೂಡ್ ಬೈಕಲ್ಲಿ ಇನ್ಸೂರೆನ್ಸೇ ಇಲ್ಲ, ಸತ್ತೋದ್ರೆ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆದರೆ ಯಾರು ಹೋಗಬೇಡಿ ಅಂತ ಒಂದು ಫುಲ್ಲು ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಇದೇ ಲೈವ್ ಸಮೇತ ಬಂತು ಇವತ್ತು ವಿಡಿಯೋ, ನಿಮ್ಮ ಆಟೋದೇನೆ. ಇದ್ರ ಬಗ್ಗೆ ಯಾರೆಲ್ಲ ಏನು ಹೇಳ್ತೀರಪ್ಪ, ಯಾರೆಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಹೇಳ್ತಾ ಇರ್ತಾರಲ್ಲ ಅವರಿಗೋಸ್ಕರ. ಅಲ್ಲಿ ಬುಕ್ ಮಾಡಿರೋದು ಆಟೋನೇ ಬೇರೆ, ಬಂದಿರೋದೇ ಬೇರೆ. ಈಗ ಅವ್ರು ಯಾವ ನಂಬಿಕೆ ಮೇಲೆ ಆಟೋದಲ್ಲಿ ಕುತ್ಕೊಂಡು ಹೋಗ್ಬೇಕು? ಹೋಗ್ತಾ ದಾರಿ ಮಧ್ಯೆ ಅವ್ರಿಗೆ ಏನಾರು ಆದರೆ ಯಾರನ್ನು ಕೇಳಬೇಕು? ಆ ರೈಡರ್ನ ಕೇಳಬೇಕಾ, ಇಲ್ಲ ಕಂಪ್ನಿಯವ್ರು ಕೇಳಬೇಕಾ? ಅವ್ರಿಗೆ ಏನಾರು ಹಾಸ್ಪಿಟ್ಲ್ ಖರ್ಚು ಆದರೆ ಯಾರು ನೋಡ್ಕೊತಾರೆ, ಅಲ್ವಾ? ತಪ್ಪು ಎಲ್ಲ ಕಡೆಯಿಂದನೂ ಇದೆ, ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಆಗುತ್ತೆ, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಒಂದು ಲಕ್ಷ್ಮೀಕಾಂತ್ ಅನ್ನೋರ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಆ ವ್ಯಕ್ತಿ ಡ್ಯೂಟಿ ಮಾಡ್ತಿರಲ್ಲ. ಇವರು ಅಬ್ಬಾಸ್ ಅನ್ನೋರು ಡ್ಯೂಟಿ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ID ಇರಲ್ಲ, ಇಲ್ಲ ಡಾಕ್ಯುಮೆಂಟ್ಸ್ ಇಲ್ದರೆ ID ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಏನೋ ಅವರಿಬ್ಬರು ದೋಸ್ತುಗಳು ಇರ್ಬೋದೇನೋ, ಅವ್ರ ಅಕೌಂಟ್ ಇಸ್ಕೊಂಡು ಇವ್ರು ಡ್ಯೂಟಿ ಮಾಡ್ತಾ ಇರ್ತಾರೆ. ತಪ್ಪಲ್ಲ ಇದು ಮಾಡೋದಂತ ಹೇಳ್ತಾರೆ ನಾನು. ಹೊಟ್ಟೆಪಾಡು ಏನೋ ಜೀವನ ಮಾಡಬೇಕು ಮಾಡ್ತಾ ಇರ್ತಾರೆ. ಬಟ್ ಏನಾರು ಒಂದು ಇನ್ ಕೇಸ್ ಆಗಬಾರ್ದು, ಆ ಥರ ಅದೇನೋ ಆಕ್ಸಿಡೆಂಟ್ಗಳು ಏನಾರು ಆಗೋದ್ರೆ ಇಂಥ ಗಾಡೀಲಿ ಹೋಗಿ ಏನು ಪ್ರಾಬ್ಲಮ್ಮು? ಇಲ್ಲ ಹೋಗ್ತಾ ದಾರಿ ಮಧ್ಯೆ ಏನಾರು ಅವ್ರಿಗೆ ಏನಾರು ಪ್ರಾಬ್ಲಮ್ಮೇ ಆಯಿತು, ನೈಟಲ್ಲಿ ಹೋಗ್ತಾ ಏನಾರು ಅವ್ರ ಹತ್ರ ರ್ಯಾಬ್ರಿ ಮಾಡಿದ್ರು, ಇಲ್ಲ ಅವರೇ ಯಾರು ಏನಾರು ಮಾಡಿ ಗ್ಯಾಂಗ್ ಕಟ್ಕೊಂಡು ಏನಾರು ಹೆಚ್ಚು ಕಮ್ಮಿ ಆಗೋಯ್ತು ಅವರಿಗೆ, ಯಾರನ್ನು ಕೇಳಬೇಕು? ಕಂಪ್ಲೇಂಟ್ ಕೊಟ್ಟರೆ ಏನು ಕಂಪ್ಲೇಂಟ್ ಅಂತಾರೆ? ನೀವು ಯಾವ ಬುಕ್ಕಿಂಗ್ ಮಾಡಿರ್ತೀರೋ ಅವ್ರ ಹೆಸರಲ್ಲಿ ಹೋಗುತ್ತೆ, ಅವ್ರು ನೋಗಿ ಹಿಡ್ಕೊತಾರೆ ಅಷ್ಟೇ. ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಬಚಾವಾಗಿಬಿಡ್ತಾನೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಯಾರೇ ಒಂದು ಐಡಿಗಳನ್ನ ಬೇರೆಯವ್ರಿಗೆ ಕೊಡೋಕೆ ಹೋಗಬೇಡಿ. ಇದು ಮೇಯ್ನ್ ಇಶ್ಯೂ ಎಲ್ಲಿ ಆಗುತ್ತೆ ಅಂತ ನೋಡಿ, ಇಲ್ಲೇನೆ. ಏನಾರು ನೀವು ಇನ್ ಕೇಸ್ ನೀವು ಡ್ಯೂಟಿ ಮಾಡ್ತಾ ಇಲ್ಲ, ನಿಮ್ಮ ತುಂಬ ಚಡ್ಡಿ ದೋಸ್ತು, ನಿಮ್ಮ ಕ್ಲೋಸ್ ಫ್ರೆಂಡು ಯಾರೇ ಆಗಿರಲಿ, ಕೊಟ್ಬಿಟ್ಟಿರ್ತೀರ ID ಅವರಿಗೆ. ಏನಾರು ಹೆಚ್ಚು ಕಮ್ಮಿ ಅವನೇನೋ ತಪ್ಪು ಮಾಡಿಲ್ಲ, ಏನೋ ಮಿಸ್ ಆಗಿ ಆಕ್ಸಿಡೆಂಟೇ ಆಗೋಯ್ತು, ಏನೋ ಆಗೋಯ್ತು, ನಾಳೆ ದಿನ ಯಾರು ನೆಡ್ಕೊತಾರೆ? ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಯಾರ ಹೆಸರಲ್ಲಿ ID ರಿಜಿಸ್ಟರ್ ಆಗಿರುತ್ತೆ ಅವ್ರ ಹೆಸರಲ್ಲಿ ಕಂಪ್ಲೇಂಟ್ ಆಗುತ್ತೆ. ಪ್ರಾಬ್ಲಮ್ ಆದಾಗ ಏನು ಮಾಡ್ತೀರಾ? ನೀವು ಡ್ಯೂಟಿನೇ ಮಾಡಿರಲ್ಲ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ನಿಮ್ಮನ್ನು ಬಂದು ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ, ನೀವು ಅವರಿಗೆ ದಂಡ ಕಟ್ಕೊಡ್ಬೇಕಾಗತ್ತೆ. ಯಾರನ್ನು ಕೇಳಿ ID ಕೊಟ್ರಿ ನೀವು? ಹೆಂಗೆ ಕೊಟ್ರಿ? ಇದೇ ಮೇಯ್ನ್ ಪ್ರಾಬ್ಲಮ್ ಬರೋದು. ಅದಕ್ಕೇ ಯಾವ ಒಂದು ರೈಡರ್ ಆಗಲಿ ಬೇರೆಯವರಿಗೆ ID ಕೊಡೋಕೆ ಹೋಗಬೇಡಿ. ಅವ್ರು ಎಷ್ಟೇ ಚಡ್ಡಿ ದೋಸ್ತಿರಲಿ, ಏನೇ ಕಷ್ಟ ಇರಲಿ, ಕಷ್ಟ ಇದೆಯಪ್ಪ ನಾನು ತಂದು ಸಂಪಾದನೆ ಮಾಡ್ತೀನಿ, ಒಂದಿನದ ಮಟ್ಟಿಗೂ ಕೊಡಬೇಡಿ. ಪರ್ಮನೆಂಟ್ ಅಲ್ಲ, ಒಂದಿನದ ಮಟ್ಟಿಗೂ ಕೊಡಬೇಡಿ. ಯಾಕೆ ನಿಮ್ಮ ಟೈಮ್ ಬೇಡ ಆದಾಗ ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಅದು ಯಾರೂ ತಪ್ಸೋಕ್ಕಾಗಲ್ಲ. ಬಟ್ ಪುನೀತ್ ಕೆರೆಹಳ್ಳಿ ಸರ್ ಆ ಒಂದು ಗಾಡೀಲಿ ಹೋಗಲಿಲ್ಲ, ರೈಡ್ ಕ್ಯಾನ್ಸಲ್ ಮಾಡಿದ್ರು, ಆ ಡ್ರೈವರ್ನ ಕಳಿಸ್ಕೊಟ್ರು. ಒಳ್ಳೇದಿದು, ಈ ಥರ ಮಾಡೋದು ಬೆಸ್ಟು. ಯಾವುದೇ ಒಬ್ಬರು ಆಗಲಿ, ಬೈಕ್ ಆಗಲಿ ಆಟೋ ಆಗಲಿ, ನಾನು ಹೇಳೋದು ಒಂದೇ, ಬುಕ್ಕಿಂಗ್ ಮಾಡಿದಾಗ ನಿಮಗೆ ಸೇಮ್ ನಂಬರ್ ಬಂತಾ ಹತ್ಕೊಂಡು ಹೋಗಿ, ಬಂದಿಲ್ವಾ ಕ್ಯಾನ್ಸಲ್ ಮಾಡ್ಕೊಳ್ಳಿ ದಯವಿಟ್ಟು. ಒಂದು 2-3 ಟೈಮ್ ಈ ಥರ ಆದಾಗ ಅವರು ಕೂಡ ಡ್ಯೂಟಿ ಮಾಡಲ್ಲ, ಆಮೇಲೆ ಏನು ಮಾಡ್ತಾರೆ, ಗಾಡಿ ನಂಬರ್ ಚೇಂಜ್ ಮಾಡಿಸ್ಕೊತಾರೆ ಅವರೇ ಹೋಗಿ. ಈ ಥರ ಸುಮಾರು ಪ್ರಾಬ್ಲಮ್ ಬೆಂಗಳೂರಲ್ಲಿ, ಬೈಕೇ ಅಂತ ಅಲ್ಲ, ಆಟೋದಲ್ಲೂ ನಡೀತಾ ಇದೆ, ಕ್ಯಾಬಲ್ಲೂ ನಡೀತಾ ಇದೆ, ಬೈಕಲ್ಲೂ ಸಿಕ್ಕಾಬಟ್ಟೆ ಇದ್ದಾವೆ.
ಬೆಳಕಿಗೆ ಬರಲ್ಲ ಎಲ್ಲರೂ. ಕೆಲವ್ರು ಏನು ಮಾಡ್ತಾರೆ, ಅರ್ಜೆಂಟಾಗಿ ಎಲ್ಲೋ ಹೋಗಬೇಕು, ಇನ್ನು ಆ ರೈಡ್ ಕ್ಯಾನ್ಸಲ್ ಮಾಡಿ ಅವ್ರ ಹತ್ರ ಎಲ್ಲ ಆರ್ಗ್ಯುಮೆಂಟ್ ಮಾಡ್ಕೊಂಡು ಕುತ್ಕೊಂಡು ಅಷ್ಟು ಟೈಮ್ ಇರಲ್ಲ. ಸರಿ, ಯಾವುದೋ ಒಂದು ಬುಕ್ಕಿಂಗ್ ಆಯಿತು, ಯಾವುದೋ ಒಂದು ಗಾಡಿ ಬಂತಲ್ಲಪ್ಪ, ನಮ್ಮ ಟೈಮಿಗೆ ಸರಿ ನಾವು ಕರೆಕ್ಟಾಗಿ ಹೋಗೋಣ ಅಂದ್ಕೊಂಡು ಹತ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಎಲ್ಲೋ ಒಂದು ಫ್ಲೈಟ್ಗೆ ಹೋಗೋರು ಇರ್ತಾರೆ, ಇಲ್ಲ ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತಾರೆ, ಬೇರೆ ಎಲ್ಲೋ ಆಫೀಸ್ಗೆ ಹೋಗ್ಬೇಕು ಅರ್ಜೆಂಟಾಗಿ. ಅಂಥವರೆಲ್ಲ ಈ ಥರ ವೀಡಿಯೋ ಮಾಡ್ಕೊಂಡು ಅವಾಗ ಎಲ್ಲ ತೋರಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣಕ್ಕಾಗಲ್ಲ, ಯಾಕಂದರೆ ಟೈಮ್ ಇರಲ್ಲ ಅವರಿಗೆ. ಯಾರೋ ಒಬ್ಬೊಬ್ರು ಫ್ರೀಯಾಗಿರೋರು, ಟೈಮ್ ಇರೋರು ಮಾಡ್ಕೊತಾರೆ. ಹಂಗಾಗಿ ಈ ಥರದ್ದು ಸುಮಾರು ಆಗ್ತವೆ. ಈ ಥರದ್ದು ಯಾರು ಮಾಡಬೇಡಿ ಅಷ್ಟೇ ನಾನು ಹೇಳೋದು. ರೈಡರ್ ಆಗಲಿ, ಡ್ರೈವರ್ ಆಗಲಿ, ಇನ್ನೊಬ್ರಿಗೆ ಐಡಿಗಳು ಕೊಡಬೇಡಿ. ಪ್ರಾಬ್ಲಮ್ ಆದರೆ ನಿಮ್ಮನ್ನೇ ಇಟ್ಕೊಳೋದು ಅಲ್ವಾ. ಅವ್ರೇನೋ ಸಂಪಾದನೆ ಮಾಡೋಕೆ ಸಂಪಾದನೆ ಮಾಡ್ಕೊಂಡು ಇಸ್ಕೊಂಡು ಹೋಗಿರ್ತಾರೆ ನಿಮ್ಮ ಫ್ರೆಂಡ್ಸ್ ಅಂತ. ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಏನು ಮಾಡ್ತೀರಾ? ಸುಮಾರು ಜನ ನಾವು ನೋಡ್ತೀವಿ, ಆಟೋ ಡ್ರೈವರ್ಸ್ ಇದೇ ಕಂಪ್ಲೇಂಟು. ಬೈಕ್ ಟ್ಯಾಕ್ಸಿಲಿ ಹೋಗಬೇಡಿ, ಬೈಕ್ ಟ್ಯಾಕ್ಸಿ ಹಂಗೆ ಹಿಂಗೆ ಬುಕ್ಕಿಂಗ್ ಮಾಡಿದ್ರೆ ಯಾರೋ ಬರ್ತಾರೆ, ಯಾರೋ ಕರ್ಕೊಂಡು ಹೋಗ್ತಾರೆ, ಯಾವ ಸೇಫ್ಟಿ ಮೇಲೆ ಹತ್ಕೊಂಡು ಹೋಗ್ತೀರಾ, ನಿಮ್ಗೆ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರಿ ಅಂತ ಕೇಳ್ತಾ ಇರ್ತೀರ. ನಾವು ಕೇಳ್ತೀವಲ್ಲಪ್ಪ. ಇವಾಗ ಬುಕ್ಕಿಂಗ್ ಬಂದಿರೋದು ಲಕ್ಷ್ಮೀಕಾಂತ್, ಬಂದಿರೋದು ಅಬ್ಬಾಸ್ ಅವರು, ಆಟೋ ನಂಬರ್ ಚೇಂಜ್ ಇದೆ, ಹೆಂಗೆ ಹೋಗೋದು ಇವತ್ತರಲ್ಲಿ? ಯಾವುದೋ ಒಂದು ಸೇಫ್ಟಿ ಕೊಡ್ತೀರ ನೀವು ಹಂಗಾರೆ? ನಿಮ್ಮ ಸಂಘಟನೆಗಳಾಗಿರ್ಬೋದು, ಕಂಪ್ನಿ ಆಗಿರ್ಬೋದು ಅಲ್ವಾ? ಇದ್ರ ಬಗ್ಗೆ ಕಂಪ್ನಿ ಎಚ್ಚೆತ್ಕೊಳ್ಬೇಕು. ಇದು ಕಂಪ್ನಿಗೆ ಏನೂ ಗೊತ್ತಾಗಲ್ಲ. ಕಂಪ್ನಿಯಲ್ಲಿ ಬುಕ್ಕಿಂಗ್ ಆದಾಗ ಒಂದು ರೈಡರ್ಗೆ ಅಸೈನ್ ಆಗುತ್ತೆ ಅಷ್ಟೇ, ಒಂದು ರೈಡರು ಪ್ಯಾಸೆಂಜರ್ಗೆ. ಅಲ್ಲಿ ಯಾವ ಆಟೋ ಬಂತು, ಯಾವ ಗಾಡಿ ಬಂತು ಅಂತ ಅವ್ರೇನು ಕಂಪ್ನಿಯವ್ರು ನೋಡಕ್ಕೆ ಬರ್ತಾರೆ? ಎಲ್ಲೋ ಇರ್ತಾರೆ, ಯಾವುದೋ ಡೆಲ್ಲಿಲೋ ಮುಂಬೈಯಲ್ಲೋ ಎಲ್ಲ ಆಫೀಸ್ ಮಾಡ್ಕೊಂಡು ಕೂತಿರ್ತಾರೆ ಅವರು. ಜಸ್ಟ್ ಅವ್ರೇನು ಚೆಕ್ ಮಾಡ್ತಾರೆ ಅಷ್ಟೇ. ಆ ಒಂದು ಆರ್ಡ್ರ್ ಬಗ್ಗೆ ಏನಾದ್ರು ಕಂಪ್ಲೇಂಟ್ ರೇಸ್ ಆದಾಗ ಮಾತ್ರನೇ ಅವರು ಡೀಟೇಲ್ ತೆಗೆದು ನೋಡೋದು. ಅಲ್ಲಿ ಗಂಟ ಅವ್ರಿಗೆ ಏನೂ ಗೊತ್ತಾಗಲ್ಲ. ಯಾವ ರೈಡರ್ ಬಂದರು, ಯಾವ ರೈಡರ್ ಹೋದ್ರು ಅಂತ ಯಾರಿಗೆ ಗೊತ್ತಾಗುತ್ತೆ? ಕಂಪ್ನಿ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಗೋದು ಯಾರಿಗೆ ಅಂದರೆ, ಯಾರು ಬುಕ್ಕಿಂಗ್ ಮಾಡ್ತಾರೋ ಆ ವ್ಯಕ್ತಿಗೆ ಮಾತ್ರನೇ ಗೊತ್ತಾಗೋದು. ಆ ವ್ಯಕ್ತಿ ಕಂಪ್ಲೇಂಟ್ ರೇಸ್ ಮಾಡಿದಾಗ ಮಾತ್ರ ಕಂಪ್ನಿ ಗೊತ್ತಾಗುತ್ತೆ. ಅಲ್ಲಿ ಗಂಟ ಯಾವ ಕಂಪ್ನಿ ಗೊತ್ತಾಗಲಿ. ಇಲ್ಲಿ ಕಂಪ್ನಿ ತಪ್ಪು ಅಂತ ನಾವೇನು ಹೇಳೋಕ್ಕಾಗಲ್ಲ. ಇಲ್ಲಿ ತಪ್ಪು ಮೇಯ್ನು ರೈಡರ್ದು. ಏನೋ ಒಂದು ಆಟ ಓಡಿಸ್ತಾರಲ್ಲ ಆ ವ್ಯಕ್ತಿದೇ ತಪ್ಪು. ಆ ವ್ಯಕ್ತಿ ಬೇರೆ ರೈಡ್ ಇಸ್ಕೊಂಡು ಬಂದು ಡ್ಯೂಟಿ ಮಾಡ್ತಾಯಿದ್ರೆ ಅವ್ರ ತಪ್ಪು. ಇದು ಮಾಡಬಾರ್ದು ಆ್ಯಕ್ಚುಲಿ. ನಾಳೆ ದಿನ ಏನಾದ್ರು ಕೇಸಲ್ಲಿ ಪ್ರಾಬ್ಲಮ್ ಆದರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವಾಗಲಿ, ನಿಮ್ಮ ಎಂಥ ಚಡ್ಡಿ ದೋಸ್ತಿ ಆಗಲಿ, ಯಾರಿಗೂ ಈ ಥರ ಐಡಿಗಳು ಕೊಡಬೇಡಿ. ಬೈಕ್ ಟ್ಯಾಕ್ಸಿಲ್ ಆಗ್ಬೋದು, ಮತ್ತೊಂದು ಪೋರ್ಟ್ರಲ್ಲಿ ಆಗಿರ್ಬೋದು. ಪೋರ್ಟ್ರಲ್ಲಿ ಕೊಟ್ಟರು ಏನಾದ್ರು ಇನ್ ಕೇಸ್ ಮೆಟೀರಿಯಲ್ ಎತ್ಕೊಂಡು ಹೋದೆಲ್ಲ ಮೆಟೀರಿಯಲ್ ಕಳೆದೋಯ್ತಾ ಒಂದು ಕಂಪ್ಲೇಂಟ್ ರೇಸ್ ಮಾಡ್ತಾರೆ. ಕಂಪ್ಲೇಂಟ್ ರೇಸ್ ಆದಾಗ ಯಾವಾಗ ಯಾರ ಮೇಲೆ ಬರುತ್ತೆ? ಒಂದು ಐಡಿ ಕ್ರಿಯೇಟ್ ಆಗಿರುತ್ತಲ್ಲ, ಆ ವ್ಯಕ್ತಿನೇ ಹಿಡ್ಕೊಳೋದು. ಕಂಪ್ನಿಯವ್ರು ಬಂದು ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಯಾರು ಡ್ಯೂಟಿ ಮಾಡ್ತಾ ಇದ್ದಾನೆ ಅಂತ ಅವ್ನು ಯಾರೂ ಕೇಳಲ್ಲ. ಬಿಡು, ಪೋರ್ಟ್ರ್ ತಾನೇ ಏನೋ ಒಂದು ಆರ್ಡ್ರ್ ಮಾಡ್ಕೊಂಬರ್ತಾನೆ ಅಂತ ಕೊಟ್ಬಿಡ್ತೀರಾ. ದಯವಿಟ್ಟು ಯಾರಿಗೂ ಯಾರೂ ಐಡಿ ಕೊಡೋಕೆ ಹೋಗಬೇಡಿ. ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಹಾಗಾಗಿ ಬೈಕಲ್ಲಾಗಿರ್ಬೋದು, ಆಟೋದಲ್ಲಾಗಿರ್ಬೋದು, ಕ್ಯಾಬಲ್ಲಾಗಿರ್ಬೋದು, ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ನೀವೇ ಡ್ಯೂಟಿ ಮಾಡಿ, ಅದೇ ಗಾಡಿ ತಗೊಂಡೋಗಿ. ಪ್ರಾಬ್ಲಮ್ ಏನೂ ಆಗೋಲ್ಲ. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಇನ್ಸೂರೆನ್ಸ್ ಇರುತ್ತೆ, ಕ್ಲೈಮ್ ಆಗುತ್ತೆ. ಡ್ರೈವರೇ ಬೇರೆ ಇದ್ದು, ಗಾಡಿನೇ ಬೇರೆ ಇದ್ದು, ಈ ಥರ ಆದಾಗ ಯಾರೂ ನಿಮಗೇನು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಗಲ್ಲ. ಇನ್ನು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಇದು ಕಮ್ಮಿ ಅಂತೂ ಆಗಲ್ಲ. ಹಂಗಾಗಿ ಅದಕ್ಕೆ ಇವರು ಪುನೀತ್ ಕೆರಳಿ ಸರ್ ಕ್ವಶನ್ ಮಾಡಿದ್ದಾರೆ. ಈ ಥರ ಇದೆ ರ್ಯಾಪಿಡೋ ಪ್ರಾಬ್ಲಮ್ಮು, ಬ್ಯಾನ್ ಮಾಡಿ, ರ್ಯಾಪಿಡೋನೇ ಬೇಡ, ಹೆಂಗೆ ಸರ್ವಿಸ್ ಕೊಡ್ತಾಯಿದ್ದೀರಾ? ನನಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಯಾರನ್ನು ಕೇಳಬೇಕು? ಬುಕ್ಕಿಂಗ್ ಒಂದು ಬಂದಿದೆ, ರೈಡರ್ ಒಬ್ರು ಬಂದರೆ ಯಾರನ್ನು ಕೇಳಬೇಕು ನಾವು? ಬೇಕಾಗಿಲ್ಲ, ಈ ಥರ ಸರ್ವಿಸೇ ಬೇಕಾಗಿಲ್ಲ, ಕ್ಯಾನ್ಸಲ್ ಮಾಡಿ, ರ್ಯಾಪಿಡೋ ಬೇಡ ಅಂತ ಅವ್ರು ಕ್ವಶನ್ ಮಾಡಿ ಕೇಳ್ತಿದ್ದಾರೆ ಕಂಪ್ನಿಗೆ, ಸರ್ಕಾರಕ್ಕೆ. ಇದ್ರ ಬಗ್ಗೆ ಸರ್ಕಾರ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು ಎಚ್ಚೆತ್ಕೊಳ್ಳೇಬೇಕು ಮುಂದಿನ ದಿನದಲ್ಲಿ. ಇದು ಜಾಸ್ತಿ ಆಗ್ತದೆ. ಇವತ್ತು ಇಷ್ಟೊಂದು ಐಡಿಗಳು ಬೆಂಗಳೂರಲ್ಲಿ ಕ್ರಿಯೇಟ್ ಆಗಿದೆ ಅಂದರೆ ಮೇಯ್ನ್ ಕಾರಣನೇ ಇದು. ಎಲ್ಲೋ ಇರ್ತಾನೆ ಅವ್ನು ಊರಲ್ಲೋ ಎಲ್ಲೋ ಮತ್ತೊಂದು ರೈತರು ಹೊಲದಲ್ಲಿ ಕೆಲಸ ಮಾಡ್ಕೊಂಡು, ಬೇರೆ ಏನೋ ಕೆಲಸ ಮಾಡ್ಕೊಂಡು ಊರಲ್ಲಿ ಇರ್ತಾನೆ. ಅವನ ಹೆಸರಲ್ಲಿ ಬೆಂಗಳೂರಲ್ಲಿ ಆಟೋಗಳು, ಕಾರ್ಗಳು, ಬೈಕ್ಗಳು ಓಡ್ತಾ ಇರ್ತವೆ ಇಲ್ಲಿ ಡ್ಯೂಟಿಗೆ ಜಾಯ್ನ್ ಆಗಿ. ಇದೇ ಮೇಯ್ನ್. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಸ್ಕೊಳೋದು. ಅವ್ರಿಗೇನೋ ಒಂದು 500-1000 ರೂಪಾಯಿ ಕೊಟ್ಬಿಡ್ತಾರೆ. ಒಂದು 1000 ರೂಪಾಯಿ ಕೊಡ್ತೀನಿ ಕೊಡಪ್ಪ, ನಿನ್ನ ಡಾಕ್ಯುಮೆಂಟ್ಸ್ ಕೊಡು ಅಂತಾರೆ. ಹಳ್ಳಿಲಿದ್ದವ್ರಿಗೆ 1000 ರೂಪಾಯಿ ಕೊಟ್ಟರು ಅದೇ ದೊಡ್ಡ ವಿಚಾರ. ಇಸ್ಕೊಂಡ್ಬಿಡ್ತಾರೆ, ಇಲ್ಲಿ ಹೊಡಿತಾ ಇರ್ತಾರೆ. ಆವಾಗ ಏನಾರು ಯಾವಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಬುಡಕ್ಕೆ ಬರುತ್ತೆ ಅಂದರೆ, ಇಲ್ಲೇನಾದ್ರು ಪ್ರಾಬ್ಲಮ್, ಕಳ್ತಾನೋ ಇಲ್ಲ ಒಂದು ಆಕ್ಸಿಡೆಂಟು ಇಲ್ಲ ಏನಾದ್ರು ಒಂದು ಮಾಡ್ರು ಆಗುತ್ತಲ್ಲ, ಅವಾಗ ಅವ್ನು ಬುಡಕ್ಕೆ ಬರುತ್ತೆ. ಊರಲ್ಲಿ ಕೊಟ್ಟಿರ್ತಾರಲ್ಲ ಡಾಕ್ಯುಮೆಂಟ್ಸು, ಅವ್ನು ಬುಡಕ್ಕೆ ಅವಾಗ ಹೋಗುತ್ತೆ. ಅದಕ್ಕೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ, ನಮ್ಮ ಫ್ರೆಂಡ್ಸು, ನಮ್ಮ ಆಡಿಯನ್ಸು, ಯಾರಿಗೆ ಯಾರು ಐ ಡಿ ಕೊಡೋಕೆ ಹೋಗಬೇಡಿ. ನಿಮ್ಮ ಐ ಡಿ ಇದ್ದರೆ ನೀವೇ ಡ್ಯೂಟಿ ಮಾಡಿ. ನೀವು ಮಾಡ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಯಾರೇ ಕೇಳಿದ್ರು, ಅವ್ರು ಎಂಥದೇ ಕ್ಲೋಸ್ ಫ್ರೆಂಡ್ ಆಗಲಿ, ದಯವಿಟ್ಟು ಇಲ್ಲಪ್ಪ ನಾಳೆ ದಿನ ಪ್ರಾಬ್ಲಮ್ ಆದರೆ ನಿನ್ನನ್ನು ಕೇಳೋದು, ನನ್ನವನಿಗೆ ಕೇಳೋದು. ನನಗೂ ಫ್ಯಾಮಿಲಿ ಇದ್ದಾರೆ, ಆಮೇಲೆ ಪ್ರಾಬ್ಲಮ್ ಇದೆ, ಕೇಸ್, ಕೋರ್ಟು ಕಚೇರಿ ಕೇಸ್ ಅಂತ ನಾನು ಸುತ್ತಕ್ಕಾಗಲ್ಲಪ್ಪ. ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ನಾನು ಐ ಡಿ ಕೊಡಲ್ಲ. ಒಂದೇ ಮಾತು ಹೇಳ್ಬಿಡಿ, ಪರವಾಗಿಲ್ಲ. ಯಾಕೆಂದರೆ ಅವ್ರೇನೋ ಸೆಕೆಂಡ್ಗೆ ಹೇಳ್ತಾರೆ ಒಂದು 500 ಇಲ್ಲ ಒಂದು ಆರ್ಡ್ರ್ ಎಕ್ಸ್ಟ್ರಾ ಮಾಡೋಕ್ಕೆ ಅಂತ ಇಸ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ ಆದಾಗ ಏನು ಮಾಡ್ತೀರಾ? ಅವ್ರು ಏನಾದ್ರು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಏನು ಮಾಡ್ತೀರಾ? ನಿಮ್ಮ ಐ ಡಿನೇ ಬ್ಲಾಕ್ ಆಗೋದು. ಈ ಥರ ಆಟೋ ಬೇರೆ ಬಂತು, ರೈಡರ್ ಬೇರೆ ಬಂದರೆ ಅಂತ ಒಂದು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಆ ಒಂದು ಅಕೌಂಟು ಪರ್ಮನೆಂಟ್ ಬ್ಲಾಕು. ಯಾವುದೇ ಕಾರಣಕ್ಕೂ ನಿಮ್ದು ಓಪನ್ ಮಾಡ್ಸೋಕ್ಕಾಗಲ್ಲ. ನೀವೇನೋ ಇವಾಗ ಕೊಟ್ಬಿಟ್ಟಿರ್ತೀರಿ, ನೀವು ಲೀವಲ್ಲಿ ಇರ್ತೀರ, ನೀವೆಲ್ಲ ಊರಿಗೆ ಹೋಗಿರ್ತೀರ, ಒಂದಿನ 2 ದಿನ ಮಟ್ಟಿಗೆ ನಿಮ್ಮ ಫ್ರೆಂಡ್ಸಿಗೆ ಕೊಡ್ತೀರ ಐ ಡಿನ. ಅವನೆಲ್ಲ ಡ್ಯೂಟಿ ಮಾಡ್ಕೊಂಡು ಹೋಗ್ತಾನೆ, ಎಲ್ಲರೂ ಕಂಪ್ಲೇಂಟ್ ಮಾಡಲ್ಲ. ಯಾರು ಒಬ್ಬರು ಸ್ಟ್ರಾಂಗ್ ಆಗಿರೋನು, ಸ್ಟ್ರಿಕ್ಟ್ ಆಗಿರೋನು ಕಂಪ್ಲೇಂಟ್ ಮಾಡೇ ಮಾಡ್ತಾನಲ್ವ. ಕಂಪ್ಲೇಂಟ್ ಮಾಡಿದಾಗ ಏನಾಗುತ್ತೆ? ನಿಮ್ಮ ಅಕೌಂಟ್ ಪರ್ಮನೆಂಟ್ ಸಸ್ಪೆಂಡ್, ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ.
ಅದರಿಂದ ಅನ್ನ ತಿಂತಾ ಇರ್ತೀರಾ, ಅದರಿಂದ ಜೀವನ ಮಾಡ್ತಾ ಇರ್ತೀರಾ, ಫ್ಯಾಮಿಲಿ ಕಟ್ಕೊಂಡಿರ್ತೀರಾ. ಒಂದು ಅಕೌಂಟ್ ಐ ಡಿ ಬ್ಲಾನ್ ಆದರೆ ಮತ್ತೆ ಮಾಡ್ಸೋಕ್ಕಾಗತ್ತಾ ನಿಮ್ಮ ಹೆಸರಲ್ಲಿ ಅಕೌಂಟು? ಖಂಡಿತ ಆಗಲ್ಲ ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಸೋಕ್ಕೆ. ಅದಕ್ಕೇ ನೀವು ಇಲ್ಲೇ ರಜಾ ಹಾಕಿ ಇಲ್ಲೇ ಹೋಗಿ ಯಾರಿಗೂ ಕೊಡಬೇಡಿ, ಬಂದಮೇಲೆ ನೀವೇ ಡ್ಯೂಟಿ ಸ್ಟಾರ್ಟ್ ಮಾಡಿ. ಇದು ಬೆಸ್ಟು ನಿಜವಾಗ್ಲೂ. 100-200 ಯಾರೋ ಕೊಡ್ತಾರೆ ಒಂದಿನ, ನಮ್ದು ಐ ಡಿ ಕೊಟ್ಟರೆ ಇಲ್ಲ 500 ರೂಪಾಯಿ ಕೊಡ್ತಾರೆ ಒಂದು ವಾರ. ಐ ಡಿ ಕೊಟ್ಟೋದ್ರೆ ಏನೋ 500 ರೂಪಾಯಿ ಖರ್ಚಿಗೆ ಆಗುತ್ತಲ್ಲಪ್ಪ ಅಂತ ನೀವೇನಾದ್ರು ಕೊಟ್ಬಿಟ್ಟು ಹೋದ್ರೆ ದುಡ್ಡಿನ ಆಸೆಗೆ ನಾಳೆ ದಿನ ದೊಡ್ಡ ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ನೀವು. ಫಸ್ಟ್ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಈ ಥರ ಸಮಸ್ಯೆ ಸುಮಾರು ಆಗ್ತಾ ಇದೆ. ಎಲ್ಲ ವೆಹಿಕಲಲ್ಲೂ ಬರ್ತಾ ಇದ್ದಾವೆ ಆಟೋಗಳು. ಆಟೋ ರಿಜಿಸ್ಟರ್ ನಂಬರ್ ಒಂದಿರುತ್ತೆ, ಬೇರೆ ಒಂದು ನಂಬರ್ ಬರುತ್ತೆ. ಬೈಕು ಅಷ್ಟೇ ರಿಜಿಸ್ಟರ್ ಒಂದಿರುತ್ತೆ, ಡ್ರೈವರ್ ಯಾರೋ ಮತ್ತೊಬ್ಬ ಬಂದಿರ್ತಾನೆ. ಇದ್ರಿಗೆ ಬರೀ ಆಟೋ ಅಂತಾನೆ ಎಲ್ಲ ಇದರಲ್ಲೂ ಬರ್ತಾ ಇದ್ದಾವೆ. ಬೈಕಲ್ಲೂ ಬರ್ತಾ ಇದೆ, ಕ್ಯಾಬಲ್ಲೂ ಬರ್ತಾ ಇದೆ, ಆಟೋದಲ್ಲೂ ಬರ್ತಾಯಿದೆ. ಬಟ್ ಯಾರು ಕಂಪ್ಲೇಂಟ್ ಜಾಸ್ತಿ ಮಾಡ್ತಾ ಇಲ್ಲ. ಇದೇನಾದ್ರು ದೊಡ್ಡ ಹೈಲೈಟ್ ಆದಾಗ ಖಂಡಿತ ಇದ್ರ ಬಗ್ಗೆ ಆಕ್ಷನ್ ತಗೊಳ್ತಾರೆ. ಇದೆಲ್ಲ ಕಂಪ್ನಿ ಎಂಕ್ವೈರಿ ಮಾಡಿ ಏನೇನಿದೆ ಫೇಕ್ ಐ ಡಿಗಳು ಕಂಪ್ಲೀಟ್ ಬ್ಯಾನ್ ಮಾಡಬೇಕು. ನಾವು ಹೇಳೋದು ಒಂದೇ ಮಾತಿದ್ದು, ಪೋರ್ಟರ್ ಆಗಿರ್ಬೋದು, ರಾಪಿಡೋ, ಓಲಾ, ಉಬರ್ ಯಾವುದೇ ಆಗಿರಲಿ, ಇದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಎಂಕ್ವೈರಿ ಮಾಡ್ಕೊಳ್ಬೇಕು. ಫಸ್ಟ್ ಅವರು ಯಾರ್ಯಾರ ಅಕೌಂಟಲ್ಲಿ ಫುಲ್ ಜೆನ್ಯೂನ್ ಐ ಡಿ ಇದೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಆಫೀಸ್ ಹತ್ರ ಆ ಅಕೌಂಟ್ ಮಾತ್ರನೇ ಬಿಡಬೇಕು. ಫೇಕ್ ಐ ಡಿಗಳು ಯಾರಿದ್ದಾರೆ, ಅವ್ರು ಯಾರು ಬಂದಿಲ್ಲ ರೈಡರ್ ಅಂದರೆ ಅವ್ರ ಅಕೌಂಟ್ ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಥರ ಪ್ರಾಬ್ಲಮ್ಮೇ ಇರಲ್ಲ, ಕಂಪ್ಲೀಟ್ ಸಾಲ್ವ್ ಆಗುತ್ತೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥ ರೈಡರ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಆನಂತರ ಎಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಇವಾಗ ಏನಕ್ಕೆ ಇಷ್ಟು ಕಿತ್ತಾಟ ನಡೀತಾ ಇದೆ ಆಟೋ ಡ್ರೈವರ್ಸ್, ಬೈಕ್ ಟ್ಯಾಕ್ಸಿ ನಡುವೆ ಅಂದರೆ ಈ ಥರ ಫೇಕ್ ಐ ಡಿಗಳು ಹೆವಿಯಾಗಿ ಹೋಗಿದ್ದೇವೆ. ಹೆವಿ ಫೇಕ್ ಐ ಡಿಗಳಾಗಿರೋದ್ರಿಂದ ಆರ್ಡರ್ಸ್ ಕಮ್ಮಿ ಆಗಿದೆ. ಎಲ್ಲರಿಗೂ ಆರ್ಡರ್ ಡಿವೈಡ್ ಆಗ್ತಾ ಇದೆ. ಅದರಿಂದ ಯಾರಿಗೂ ಹೊಟ್ಟೆ ತುಂಬ್ತಾ ಇಲ್ಲ, ಯಾರಿಗೂ ಆರ್ಡರ್ ಬರ್ತಾ ಇಲ್ಲ. ಡೆಲಿವರಿ ಫೀಲ್ಡ್ಗೆ ಬರ್ತಾ ದಿನೇ ದಿನೇ ಜನಗಳು ಜಾಸ್ತಿ ಬರ್ತಾ ಇದ್ದಾರೆ. ಸಾಲ್ವ್ ಆಗಬೇಕು ಅಂದರೆ ಈ ಒಂದು ಆಕ್ಷನ್ ತಗೊಳ್ಳೇಬೇಕು ಕಂಪ್ನಿಯವರು. ರಾಪಿಡೋ, ಓಲಾ, ಊಬರ್ ಯಾರೇ ಆಗಲಿ ಎಲ್ಲ ಜನಿನ್ ಐಡಿಗಳನ್ನ ಇಟ್ಕೋಬೇಕು, ಫೇಕ್ ಐಡಿಗಳನ್ನ ಡಿಲೀಟ್ ಮಾಡಬೇಕು. ಆನಂತರ ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಈ ಜಗಳ ಕಿತ್ತಾಟ ಏನೂ ಇರಲ್ಲ. ಇವಿ ಬಾಡಿಗೆ ಬರುತ್ತೆ, ಒಳ್ಳೆ ಸಂಪಾದನೆ ಆಗುತ್ತೆ, ದಿನಕ್ಕೆ ಎಷ್ಟು ಬೇಕು ಅಷ್ಟಾಗುತ್ತೆ. ಸಿಂಗಲ್ ಐಡಿ ಇಟ್ಕೊಂಡು ಪ್ರತಿಯೊಬ್ಬರು ಡ್ಯೂಟಿ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡಿ. ಆಮೇಲೆ ಜನಿನ್ ಐಡಿ ಅಷ್ಟೇ ಇರಬೇಕು. ಏನು ಬೈಕ್ ಟ್ಯಾಕ್ಸಿಲಿ 5-6 ಲಕ್ಷ ಇದ್ದಾವೆ, ಇದ್ರಲ್ಲಿ ಕರೆಕ್ಟಾಗಿ ಹುಡುಕಿದ್ರೆ 3 ಲಕ್ಷ ಸಿಕ್ಕೋದು ಅವ್ರ ಹೆಸರಲ್ಲಿರೋ. ಇನ್ನು 3 ಲಕ್ಷ ಎಲ್ಲ ಫೇಕ್ ಐಡಿಗಳು ಇರ್ತವೆ. ಆಟೋದಲ್ಲೂ ಅಷ್ಟೇ, ಬೆಂಗಳೂರಲ್ಲಿ 3-4 ಲಕ್ಷ ಆಟೋಗಳು ಓಡ್ತಾ ಇದಾವಲ್ವಾ, ಇದ್ರಲ್ಲಿ ಕರೆಕ್ಟಾಗಿ ಅವ್ರ ಹೆಸರಲ್ಲಿ ಅವ್ರ ಅಕೌಂಟಲ್ಲಿ ಆಟೋ ಓಡ್ತಾ ಇದ್ದಾವೆ ಅಂದರೆ ಹುಡುಕಿದ್ರೆ ಒಂದು 2 ಲಕ್ಷ ಸಿಗ್ಬೋದು. ಇನ್ನು ಅರ್ಧಕ್ಕರ್ಧ ಎಕ್ಸ್ಟ್ರಾ ಫೇಕ್ ಐಡಿಗಳೇ ಇದ್ದಾವೆ. ಬೇರೆ ಹೆಸರಲ್ಲಿ ಲಾಗಿನ್ ಆಗೋದು, ಎಳ್ಳೆಣ್ಣೆ ಐಡಿ ಇಟ್ಕೊಂಡು ಓಡಿಸೋದು, ಈ ಥರ ಎಲ್ಲ ವೆಹಿಕಲ್ ಹೆಸರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇದ್ದಾವೆ. ಇವೆಲ್ಲ ಕಂಪ್ನಿ ಎಂಕ್ವೈರಿ ಮಾಡಿ ಲಾಕ್ ಮಾಡಲಿ, ಫುಲ್ ಪರ್ಮನೆಂಟಾಗಿ ಬ್ಲಾಕ್ ಮಾಡಲಿ. ಆಮೇಲೆ ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರೆ. ಈ ಜಗಳ ಕಿತ್ತಾಟ ಯಾವುದೇ ಇರಲ್ಲ. 100% ಇದು ನಾನು ಹೇಳ್ತಾ ಇರೋದು ಸತ್ಯ. ಇದು ನಿಜನ ಸುಳ್ಳು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಎಲ್ಲ ಫಸ್ಟ್ ಸಾಲ್ವ್ ಆಗಲೇಬೇಕು, ಇಲ್ಲ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಏನಾದ್ರು ಒಂದು ದೊಡ್ಡ ಮೇಜರ್ ಇಶ್ಯೂ ಆಗುತ್ತಲ್ವಾ, ಆವಾಗಲೇ ಇವೆಲ್ಲ ಸ್ಟ್ರಿಕ್ಟಾಗಿ ಆಕ್ಷನ್ ತಗೊಳೋದು ಕಂಪ್ನಿಯವರು. ಅಲ್ಲಿವರೆಗೂ ಯಾರೂ ತಗೊಳ್ಳಲ್ಲ. ಈ ಥರದ್ದು ಪ್ರತಿನಿತ್ಯ ನಡೀತಾನೆ ಇದ್ದಾವೆ, ನಾವು ನೋಡ್ತಾನೆ ಇದ್ದೀವಿ. ಬಟ್ ಎಲ್ಲಿವರೆಗೂ ಹಿಂಗೆ ಹೋಗುತ್ತೆ ಅಂತ ಕಂಟಿನ್ಯೂ ಗೊತ್ತಿಲ್ಲ. ಇದೇ ಥರ ಬಿಟ್ಟರೆ ಇನ್ನೂ ಪ್ರತಿನಿತ್ಯ ಹೊಸ ಫೇಕ್ ಐಡಿಗಳು ಬರ್ತಾನೆ ಇರ್ತವೆ. ಅವ್ರ ಹೆಸರಲ್ಲಿ ಇವ್ರ ಹೆಸರಲ್ಲಿ ಡ್ಯೂಟಿ ಮಾಡೋರು ಹಿಂಗೆ ಜಾಸ್ತಿ ಆಗ್ತಾ ಇರ್ತಾರೆ. ಇದರಿಂದ ಏನಾಗ್ತಿದೆ, ಈಗ ಡೆಲಿವರಿ ಫೀಲ್ಡು ಫುಲ್ ಅಧ್ವಾನ ಬಿದ್ದೇ ಹೋಗ್ಬಿಟ್ಟಿದೆ. ಆರ್ಡ್ರಸ್ ಇಲ್ಲ, ಯಾರಿಗೂ ಹೊಟ್ಟೆ ತುಂಬ್ತಾ ಇಲ್ಲ. ಏನಕ್ಕೆ ಅಂದರೆ ಈ ಥರ ಹೊಸ ಐಡಿಗಳು ಪ್ರತಿನಿತ್ಯ ಬಂದರೆ ಎಲ್ಲಿಂದ ಆರ್ಡರ್ ಬರುತ್ತೆ? ಇರೋ ಕಸ್ಟಮರ್ ಅಷ್ಟೇ ಬುಕ್ ಮಾಡೋದು. ಎವ್ರಿ ಡೇ ಏನು ಬುಕ್ ಮಾಡ್ತಾರೆ ಅವರೇ ಬುಕ್ ಮಾಡೋದು. ಹೊರಗಡೆಯಿಂದ ಯಾರೂ ಎಕ್ಸ್ಟ್ರಾ ಬರಲ್ಲ. ರೈಡರ್ ಜಾಸ್ತಿ ಇದ್ದಾವೆ, ಬುಕ್ಕಿಂಗ್ ಕಮ್ಮಿ ಆಗ್ತಾ ಇದೆ. ಇದರಿಂದ ಯಾರಿಗೂ ಕೆಲಸನೂ ಸಿಗ್ತಾ ಇಲ್ಲ, ಯಾರಿಗೂ ನಿಮ್ಮದೇ ಹೊಟ್ಟೆ ತುಂಬ್ತಾ ಇಲ್ಲ. ಪ್ರತಿನಿತ್ಯ ಹೊಟ್ಟೆ ಬೈಕ್ ಟ್ಯಾಕ್ಸಿ ಅವರು ಆಟೋದವ್ರು ಕಿತ್ತಾಡಬೇಕು, ಅವ್ರು ಇವ್ರ ಜೊತೆಲಿ ಕಿತ್ತಾಡಬೇಕು. ಈ ಥರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಕ್ಲಿಯರ್ ಆಗಬೇಕು ಅಂದರೆ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಇಲ್ಲ ಒಂದು ಕ್ರಿಕೆಟ್ ಕಂಪ್ನಿಗಳು ಸ್ಟ್ರಿಕ್ಟಾಗಿ ಏನಾದ್ರು ಒಂದು ಆಕ್ಷನ್ ತಗೊಂಡ್ರೆ ಮುಂದಿನ ದಿನಗಳಲ್ಲಿ 100% ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇವರಿಬ್ಬರು ಮಾತ್ರ ಸಾಲ್ವ್ ಮಾಡೋಕ್ಕೆ ಸಾಧ್ಯ, ಬೇರೆ ಯಾರು ಮಾಡೋಕ್ಕಾಗಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.